ದೇಶಭಕ್ತಿ ಗೀತೆ, ಪರಿಸರ ಗೀತೆ ಹೀಗೆ 10 ಹಲವು ಪ್ರಕಾರಗಳಲ್ಲಿ ಹಾಡಿ ತಮ್ಮದೇ ಆದ ಛಾಪನ್ನ ಮೂಡಿಸಿರುವವರು. ಸಂಗೀತ ದಿಗ್ಗಜರಿಂದ ಹಾಗೂ ಸಂಗೀತ ಪ್ರಿಯರಿಂದ ಕರ್ನಾಟಕ ಗಾನ ಕೋಗಿಲೆ, ನೈಟಿಂಗೇಲ್ ಆಫ್ ಕರ್ನಾಟಕ ಎಂದು ಬಿರುದಾಂಕಿತವನ್ನ ಪಡೆದಿರುವ, ನಾಡಿನ ಬಹುತೇಕ ಸಂಗೀತ ನಿರ್ದೇಶಕರುಗಳ ಸಾವೇ ಇರದ ಹಾಡುಗಳನ್ನ ಸಂಗೀತ ರಸಿಕರೆಡೆಗೆ ಹರಿಸಿದ ಅಪ್ಪಟ ಕನ್ನಡ ಗಾಯಕಿ, ಗಾಯನ ಛಾಯೆ ಶ್ರೀಮತಿ BR ಛಾಯಾರವರು. ಸಂಗೀತವು ಛಾಯಾ ಅವರು ಇದ್ದೆಡೆ ನೆರಳಿನಂತೆ ಜೊತೆಯಾಗಿರುತ್ತದೆ. ಹೀಗಾಗಿ ಅವರು ಸಂಗೀತದ ಛಾಯೆಯೇ ಹೌದು. ಇವರ ತಾತ ಶ್ರೀ ಕೃಷ್ಣರಾವ್ ಅವರು ಸುಪ್ರಸಿದ್ಧ ಗುಬ್ಬಿ ಕಂಪನಿಯಲ್ಲಿ ಹಾರ್ಮೋನಿಯಂ ವಾದಕರಾಗಿದ್ದರು. ಇವರ ಅಜ್ಜಿ ಭಾಗೀರಥಮ್ಮನವರೇ ಇವರ ಸಂಗೀತಕ್ಕೆ ಪ್ರೇರಣೆ ಎನ್ನುವ ಇವರು ಅವರಿಂದಲೇ ದೇವರನಾಮ, ಹಸೆ ಹಾಡುಗಳನ್ನ ಬಾಲ್ಯದಲ್ಲಿ ಕಲಿತರು. ಸಂಗೀತ ಪ್ರಿಯರಾದ ಇವರ ತಂದೆ ಶ್ರೀ ಕೆ ರಾಮಮೂರ್ತಿ ಮತ್ತು ತಾಯಿ ಶ್ರೀ ಜಾನಕಿಯವರು ಪೋಷಕರು ಹಾಗೂ ಗುರುಗಳ ಪ್ರೋತ್ಸಾಹದಿಂದ ಛಾಯಾ ಅವರು ಗಾಯಕಿಯಾಗಿ ಬೆಳೆದರು. ಸಂಗೀತದಲ್ಲಿನ ಇವರ ಅತೀವ ಆಸಕ್ತಿಯಿಂದ ಸಂಗೀತವೇ ಅವರ ವೃತ್ತಿ, ಪ್ರವೃತ್ತಿ, ಬದುಕು ಎಲ್ಲವೂ ಆಯಿತು. ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ಆಕಾಶವಾಣಿ, ದೂರದರ್ಶನಗಳ ಅತ್ಯುನ್ನತ A ಗ್ರೇಡ್ಗೆ ಭಾಜನರಾದ BR ಛಾಯಾರವರು ನಾಡಿನ ಪ್ರತಿಷ್ಠಿತ ಟಿವಿ ಚಾನೆಲ್ಗಳಲ್ಲಿ ಹಾಡಿದ್ದಾರಲ್ಲದೆ ಅನೇಕ ರಿಯಾಲಿಟಿ ಶೋಗಳಲ್ಲಿಯೂ ತೀರ್ಪುಗಾರರಾಗಿ ಸಹಸ್ರಾರು ಗಾಯಕರಿಗೆ ಸ್ಫೂರ್ತಿ, ಸೂಕ್ತ ಮಾರ್ಗದರ್ಶನ ನೀಡುವ ಹೊಣೆ ಹೊತ್ತವರು. ಸಂಗೀತದ ಮೇರು ಪರ್ವತರಾದ ಇಳೆಯರಾಜ ಅವರ ಸಂಗೀತ ನಿರ್ದೇಶನದ ಹಲವು ಚಿತ್ರ ಹಾಡುಗಳಲ್ಲಿ ಛಾಯಾರವರು ಹಾಡಿದರು. ಮುಂದೆ ಅವರಿಗೆ ದೊಡ್ಡದೊಂದು ಅವಕಾಶ ನೀಡಿದವರು ಸ್ವರ ಸಾಮ್ರಾಟ್ ಶ್ರೀ ವಿಜಯ್ ಭಾಸ್ಕರ್ ಹಾಗೂ ಖ್ಯಾತ ಸಿನಿಮಾ ನಿರ್ದೇಶಕರಾದ ಪುಟ್ಟಣ್ಣ ಕಣಗಾಲರು. ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗೂ ಎಂದು ಅಮೃತ ಘಳಿಗೆ ಸಿನಿಮಾದಲ್ಲಿ ಹಾಡಿ ಕನ್ನಡ ನಾಡಿನಲ್ಲಿ ಜನಪ್ರಿಯರಾಗಿ ಉಳಿದರು. ಸುಗಮ ಸಂಗೀತ ಕ್ಷೇತ್ರದಲ್ಲಿಯೂ ಛಾಯಾರವರು ಮಾಡಿದ ಸಾಧನೆ ಅಪಾರವಾದದ್ದು. ಹೂವು ಹೊರಳುವವು ಸೂರ್ಯನ ಕಡೆಗೆ, ನಮ್ಮ ದಾರಿ ಬರೀ ಚಂದ್ರನವರೆಗೆ. ಒಂದು ಮುಂಜಾವಿನಲ್ಲಿ ತುಂತುರುವಿನ ಸೋನೆ ಮಳೆ, ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು. ಹೀಗೆ ಅನೇಕ ಸುಶ್ರಾವ್ಯ ಗೀತೆಗಳು ಛಾಯಾ ಅವರ ಸೃಜನಶೀಲ ಪ್ರತಿಭೆಗೆ ಸಾಕ್ಷಿಯಾಗಿವೆ. ಸುಮಾರು 40 ವರ್ಷಗಳಿಗಿಂತಲೂ ಹೆಚ್ಚು ಗಾಯನ ಸುದೀರ್ಘ ಪಯಣದಲ್ಲಿ 14 ಭಾಷೆಗಳು, 15,000ಕ್ಕೂ ಹೆಚ್ಚಿನ ಹಾಡುಗಳನ್ನು, 300ಕ್ಕೂ ಹೆಚ್ಚಿನ ಸಿನಿಮಾಗಳಲ್ಲಿ ಹಾಡಿದ ಈ ಸಿರಿಕಂಠದೊಡತಿಯ ಗಾನ ಬತ್ತಳಿಕೆಯಲ್ಲಿ ಎಷ್ಟು ವೈವಿಧ್ಯಮಯ ಹಾಡುಗಳು! ದೇಶ ವಿದೇಶಗಳಲ್ಲಿ ಛಾಯಾರವರ ಕಾರ್ಯಕ್ರಮಗಳು ನಿರಂತರ ಜನಾಕರ್ಷಣೆಯನ್ನ ಪಡೆದುಕೊಳ್ಳುತ್ತಿದೆ. ಇವರ ಸಂಗೀತ ಕೈಂಕರ್ಯವನ್ನ ಮನ್ನಿಸಿ ಶ್ರೀಮತಿ ಛಾಯಾರವರನ್ನ ಹರಸಿ ಬಂದ ಪ್ರಶಸ್ತಿಗಳು ನೂರಾರು. ಈ ಎಲ್ಲ ಪ್ರಶಸ್ತಿಗಳಿಗೂ ಕಿರೀಟಪ್ರಾಯವಾಗಿ ಕರ್ನಾಟಕ ಸರ್ಕಾರದ ಅತ್ಯಂತ ಹೆಮ್ಮೆಯ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ 2010ರಲ್ಲಿ ಇವರಿಗೆ ಸಂದಿದೆ. ಕರ್ನಾಟಕ ಚಲನಚಿತ್ರೋದ್ಯಮದ ಏಳಿಗೆಗೆ ಕರ್ನಾಟಕ ಘನ ಸರ್ಕಾರ ನೀಡುವ ಅತ್ಯುತ್ತಮ ಹಿನ್ನೆಲೆ ಗಾಯಕಿ ಪ್ರಶಸ್ತಿ ಪಡೆದ ಮೊದಲ ಗಾಯಕಿ BR ಛಾಯಾರವರು. ಈ ಪ್ರಶಸ್ತಿಯು 1987-88ರ ಕಾಡಿನ ಬೆಂಕಿ ಹಾಗೂ 1994-95ರ ಸಾಲಿನ ರಶ್ಮಿ ಚಿತ್ರದ ಹಾಡಿಗೆ ಲಭಿಸಿದೆ. ಅದೇ ರೀತಿ ಅನೇಕ ಪ್ರಶಸ್ತಿ ಗೌರವಗಳ ಜೊತೆಗೆ ಜನಪ್ರಿಯತೆಯನ್ನ ಪಡೆದುಕೊಂಡಿರುವ ಗಾಯಕಿ BR ಛಾಯಾರವರು ಇಂದು ಈ ಸುಂದರ ಸ್ನೇಹಕೂಟ ಸಮಾರಂಭದಲ್ಲಿ ಅಪ್ಪಟ ಕನ್ನಡ ನೆಲದ ಇನಿದನಿ ಗಾಯಕಿ BR ಛಾಯಾರವರು ನಿಮ್ಮ ಮುಂದೆ. ಐ ರಿಕ್ವೆಸ್ಟ್ Mrs. Kalgataki to accompany her on stage. Please, ma'am. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಗಳ ಮೂಲಕ ಅವರನ್ನ ವೇದಿಕೆ ಮೇಲೆ ಸ್ವಾಗತಿಸಬೇಕು. ವೆಲ್ಕಮ್ ಮ್ಯಾಮ್.